ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ವೀಕ್ಷಕರೇ, ನಮ್ಮ ಪಿತೃಗಳು ಅಂತಂದರೆ ನಮ್ಮ ತಂದೆ ತಾಯಿ ಅಥವಾ ನಮಗಿಂತಲೂ ಹಿರಿಯರಾದಂಥ ಪಿತೃಗಳು ಒಂದು ವೇಳೆ ಸ್ವಾಭಾವಿಕವಾದಂಥ ಮರಣವನ್ನು ಹೊಂದದೆ ಆಕ್ಸಿಡೆಂಟ್ನಲ್ಲೋ ಅಥವಾ ಶಸ್ತ್ರಾದಿ ಹತಶ್ರಾದ್ದ ಅಂತ ಹೇಳ್ತೀವಿ ನಾವು ಅದಕ್ಕೆ, ಅಂದರೆ ಶಸ್ತ್ರಗಳಿಂದ ಅಥವಾ ಲೋಹಾದಿ ಆಯುಧಗಳಿಂದ ಅಥವಾ ಅಗ್ನಿಯಲ್ಲೋ ಜಲದಲ್ಲೋ ಅಥವಾ ಯಾವುದಾದ್ರೂ ಪ್ರಾಣಿಗಳಿಂದ ಬಾಧಿತರಾಗಿ ಮೃತರಾಗಿದ್ದರೆ ಅವರ ಒಂದು ಶ್ರಾದ್ದವನ್ನು ಈ ಪಕ್ಷ ಮಾಸದಲ್ಲಿ ಯಾವ ದಿವಸ ಮಾಡಬೇಕು ಅಂತನ್ನೋದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ತೇವೆ. ತಮಗೆಲ್ರಿಗೂ ನಮ್ಮ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಎಲ್ಲ ವಿಷಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ನಾನು ಈಗಾಗಲೇ ಹೇಳಿದೆ, ಅಸ್ವಾಭಾವಿಕವಾಗಿ ಒಂದು ವೇಳೆ ನಮ್ಮ ತಂದೆ ತಾಯಾದಿಗಳು, ತಂದೆಯ ವರ್ಗ ಇರಬಹುದು, ತಾಯಿಯ ವರ್ಗ ಇರಬಹುದು, ಸ್ವಾಭಾವಿಕವಾಗಿ ಮರಣ ಹೊಂದದೇ ಇದ್ದಾಗ ಅವರ ಒಂದು ಪಕ್ಷ ಅಥವಾ ಶ್ರಾದ್ದವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ನೋಡಿ. ಈ ಪ್ರಕಾರದ ಮೃತ್ಯುವನ್ನು ಹೊಂದಿದಾಗ ಅವರ ಸಲುವಾಗಿ ವಿಶಿಷ್ಟವಾಗಿ ಈ 15 ದಿವಸದಲ್ಲಿ ಒಂದು ದಿವಸವನ್ನು ಇಟ್ಟಿದ್ದಾರೆ. ಅದು ಅಂದರೆ ಅಮಾವಾಸ್ಯೆಯ ಹಿಂದಿನ ದಿವಸ, ಚತುರ್ದಶಿ ಶ್ರಾದ್ದ ಅಂತ ಹೇಳ್ತಾರೆ. ಅದಕ್ಕೆ ಶಸ್ತ್ರಾದಿ ಹತಶ್ರಾದ್ದ ಅಂತ ಕೂಡ ಹೇಳ್ತಾರೆ. ಆ ದಿವಸ ಅಂದರೆ ಚತುರ್ದಶಿಯ ದಿವಸ, ಮಹಾಲಯ ಅಮಾವಾಸ್ಯೆಯ ಹಿಂದಿನ ದಿವಸ ಈ ರೀತಿಯಾಗಿ ಮೃತರಾಗಿದ್ದರೆ ಅವರ ಹೆಸರಿನಲ್ಲಿ ಉದ್ದೇಶಿಸಿ ಪಿಂಡ ಪ್ರದಾನವನ್ನು ಮಾಡತಕ್ಕದ್ದು. ನಾನು ಹೇಳಿದ್ನಲ್ಲ ಈಗಾಗಲೇ, ನೋಡಿ ಹೇಳ್ತಾರೆ, ಶಸ್ತ್ರಾದಿಗಳಿಂದ ಮೃತರಾಗಿದ್ದರೆ ವಿಷಬಾಧೆಯಿಂದ, ಅಗ್ನಿಬಾಧೆಯಿಂದ, ಜಲಬಾಧೆಯಿಂದ, ಜಲಬಾಧೆ ಅಂತಂದರೆ ನೀರಿನಲ್ಲಿ ಏನಾದರೂ ಮುಳುಗಿ ತೀರ್ಕೊಂಡಿದ್ದರೆ, ಅಥವಾ ಕೋಡುಗಳ ಪ್ರಾಣಿ ಅಂತಂದರೆ ಯಾವುದಾದ್ರೂ ಪ್ರಾಣಿಯಿಂದ ಹತರಾಗಿದ್ದರೆ, ಹುಲಿ ಸರ್ಪ, ವೃಕ್ಷಾರೋಹಣ ಅಂತಂದರೆ ಎಲ್ಲಿಂದ ವೃಕ್ಷದಿಂದ ಬಿದ್ದು ಮೃತ ಹೊಂದಿದ್ರೆ, ವಿದ್ಯುತ್ ಸಂಪರ್ಕದಿಂದ ಮರಣ ಹೊಂದಿದರೆ, ಲೋಹಾದಿ ಆಯುಧ, ಯಾವುದಾದ್ರೂ ಲೋಹ ಸ್ಪರ್ಶವಾಗಿ ಅಂತಂದರೆ ಆಕ್ಸಿಡೆಂಟ್ ಕೂಡ ಅದರಲ್ಲಿ ನಾವು ಹಿಡಿಬಹುದು. ಯಾಕೆಂದರೆ ಅದು ಲೋಹದಿಂದ ಆದಂಥ ಸ್ಪರ್ಶ. ಸೊ ಈ ಯಾವುದಾದ್ರೂ ಒಂದು ಘಟನೆಯಿಂದ ನಮ್ಮ ಪಿತೃಗಳ ಮೃತರಾಗಿದ್ದರೆ ಅವರನ್ನು ಉದ್ದೇಶಿಸಿ ನಾವು ಚತುರ್ದಶಿಯ ದಿವಸ ಶ್ರಾದ್ದವನ್ನು ಮಾಡತಕ್ಕದ್ದು. ಹಾಗೆ ಮಾಡಿದ್ದಾದರೆ ಅವರಿಗೆ ಒಂದು ಒಳ್ಳೆಯ ಸದ್ಗತಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಈ ವರ್ಷ ಇದು ಈ ಅಕ್ಟೋಬರ್ ತಿಂಗಳಲ್ಲಿ 1ನೇ ತಾರೀಕಿನ ಅಕ್ಟೋಬರದಂದು ಈ ಚತುರ್ದಶಿ ಶ್ರಾದ್ದ ಇದೆ. 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. ಅದರ ಹಿಂದಿನ ದಿವಸ ಅಂತಂದರೆ ಅಕ್ಟೋಬರ್ 1ನೇ ತಾರೀಕಿನ ದಿವಸ ಈ ನಾನೇನು ಹೇಳಿದ್ನಲ್ಲ, ಈ ರೀತಿಯಾಗಿ ಶಸ್ತ್ರಾದಿ ಹತದಿಂದ ಮೃತರಾಗಿದ್ದರೆ ಅವರ ಶ್ರಾದ್ದವನ್ನು ಏಕೋದ್ದಿಷ್ಟ ವಿಧಿ ಅಂತ ಹೇಳಿದ್ದಾರೆ. ಅವರ ಒಬ್ಬರ ಹೆಸರಿನಿಂದ ಮಾತ್ರ ನೀವು ಶ್ರಾದ್ದವನ್ನು ಮಾಡತಕ್ಕದ್ದು. ಹಾಗಾಯಿತು ಅಂತಂದರೆ ಅವರಿಗೆ ಒಳ್ಳೆಯ ಸದ್ಗತಿ ಆಗಿ ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.